ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ प्रवचन. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ನಿತ್ಯ ಜರುಗುವ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಹಾಗೂ ಈ ಪಾರ್ಟ್ನರ್ ಚಿದಂಬರ ಸ್ಪಿರಿಚುವಲ್ ಜರ್ನಿ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ಲಾಗ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪರಮಾತ್ಮನ ನಾಮವನ್ನು ಹೆಚ್ಚು ಹೆಚ್ಚು, ಯಾವ ನಾಮನಾದರೂ ತಗೊಳ್ಳಿ, ಹೆಚ್ಚು ಹೆಚ್ಚು ಎಲ್ಲರಿಗೂ ತಲುಪಿಸೋಣ. ಅದೇ ಒಂದು ಪ್ರಕಲ್ಪ ಗುರುಗಳದ್ದು. ಆನಂದ, ಸಂತೋಷ, ಸಮಾಧಾನದಿಂದ ಎಲ್ಲರೂ ಯೂನಿವರ್ಸಲ್ ಪೀಸ್ ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸೋಣ. ಇಂದಿನ 1 ಜುಲೈ ತಿಂಗಳು ಶುರುವಾಯಿತು. ಹೊಸ ತಿಂಗಳು, ಹೊಸ ಒಂದು ಇದಿಟ್ಕೊಳ್ಳೋಣ. ಎಲ್ಲರೂ ಪ್ರಯತ್ನವನ್ನು ಮಾಡೋಣ. ಒಂದು ಹೊಸ ಕಿರಣ, ಬೆಳಕನ್ನು ನಮ್ಮ ಜೀವನದಲ್ಲಿ ಕಾಣೋಣ. ಈ ಪೂರ್ಣ ತಿಂಗಳು ಸದ್ಗುರುಗಳ ಬಗ್ಗೆ ಇದೆ. ಹಿಂದ್ಗಡೆ ಜೂನ್ ತಿಂಗಳು ಪರಮಾರ್ಥದ ಬಗ್ಗೆ ಇತ್ತು. ಈ ತಿಂಗಳು ಸದ್ಗುರುಗಳ ಬಗ್ಗೆ ಇದೆ. ಇವತ್ತಿನ ಪ್ರವಚನದಲ್ಲಿ ಏನು ಹೇಳ್ತಾರೆ, ಗುರುಗಳು ಏಕೆ ಬೇಕು, ವೈ ಯು ನೀಡ್ ಎ ಗುರು ಅಂತ ಮಹಾರಾಜರು ಕೇಳ್ತಾರೆ. ಅದಕ್ಕೆ ನಾವು ಎಲ್ಲಿ ಹೋಗಬೇಕಪ್ಪ? ರೋಮನ್ ಪೇಜ್ ನಂಬರ್ 8 ಪ್ರಸ್ತಾವನಾ ಆದಮೇಲೆ ಈ ಗ್ರಂಥವನ್ನು ಯಾರ್ಯಾರಿಗೆ ಕೊಟ್ಟಿದೆಯೋ ಅವ್ರು ರೆಫರ್ ಮಾಡಿ. ಪೇಜ್ ನಂಬರ್ 8 ಇನ್ ರೋಮನ್ ನ್ಯೂಮರಲ್ಸ್. ಜುಲೈ ತಿಂಗಳು ಸದ್ಗುರು ಏನು ಹೇಳ್ತಾರೆ ಅದ್ರ ಬಗ್ಗೆ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅದನ್ನು ಓದ್ತೀನಿ. ಯಾಕೆಂದರೆ ಇದು ನನ್ನ ಮೋಸ್ಟ್ ಫೇವ್ರೆಟ್, ಜುಲೈ ತಿಂಗಳೇ ಮೋಸ್ಟ್ ಫೇವ್ರೆಟ್. ಯಾಕೆಂದರೆ ಇದು ಸಂಪೂರ್ಣವಾಗಿ ಸದ್ಗುರುಗಳಿಗೆ ಸಮರ್ಪಣೆ ಮಾಡಿರೋದು. ಪರಮಾರ್ಥದಲ್ಲಿ ಒಮ್ಮೆ ಮನಸ್ಸು ತೊಡಗಿತೆಂದರೆ ಪ್ರಪಂಚದಲ್ಲಿಯ ಆಸಕ್ತಿ ಕಡಿಮೆಯಾಗಿ ಅಂತಃಕರಣವು ಶುದ್ಧವಾಗುತ್ತಾ ಹೋಗುತ್ತದೆ. ಇಂಥ ಅವಸ್ಥೆಯಲ್ಲಿ ಅಥವಾ ಅದಕ್ಕೂ ಮೊದಲು ಸದ್ಗುರುಗಳ ಪ್ರಾಪ್ತಿಯ ಯೋಗವು ಪ್ರಾಪ್ತವಾಗುತ್ತದೆ. ಒಮ್ಮೊಮ್ಮೆ ಸದ್ಗುರುಗಳೇ ತಾವಾಗಿಯೇ ಸಾಧಕನ ಭೇಟಿಯಾಗಲಿಕ್ಕೆ ಬರುತ್ತಾರೆ. ಇದು ನನ್ನ ಜೀವನದಲ್ಲಿ ಆಗಿದ್ದ ಘಟನೆ. ಸದ್ಗುರುಗಳು ತಾವೇ ಭೇಟಿಯಾಗಲಿಕ್ಕೆ ಸಾಧಕನಿಗೆ ಭೇಟಿಯಾಗಲಿಕ್ಕೆ ಬರ್ತಾರೆ. ಹಂಗೆ ಚಂದ್ರಕುಮಾರ್ ಮಹಾರಾಜರು ಬಂದು ಉದ್ಧಾರ ಮಾಡಿದ್ರು. ಸದ್ಗುರುಗಳ ದರ್ಶನವು ಮಹದ್ಭಾಗ್ಯದಿಂದ ಆಗುತ್ತದೆ. ನಾನು ಅವರನ್ನು ವಿಜಯದಾಸ್ ಚಿದಂಬರ್ ಗ್ರೂಪಲ್ಲಿ ಜಪ ಮಾಡಿ ಅಂತ ಸೇರಿಸಿದ್ದೆ. ಆದರೆ ಒಂದು ಮಾತಿನಲ್ಲಿ ಸದ್ಗುರುಗಳನ್ನು ಅಂದರೆ ಹೇಗೆ ನಮಗೆ ಎಳ್ಕೊಂಡು ಹೋಗ್ತಾರಲ್ಲ ಅವ್ರ ಕಡೆಗೆ, ಅಂದರೆ ಅದು ಭಾಳ ಅದ್ಭುತವಾಗಿತ್ತು. ಸದ್ಗುರುಗಳು ನಮ್ಮ ಕೈಯನ್ನು ಹಿಡಿದು ಭಗವಂತನ ಪ್ರಾಪ್ತಿ ಮಾಡಿಸಿಕೊಡುತ್ತಾರೆ. ಇದಂತೂ 100%. ಇದನ್ನೇ ಮಾಡಿದ್ದು ಸದ್ಗುರುಗಳು. ಚಂದ್ರಕುಮಾರ್ ಮಹಾರಾಜರು ಬಂದರು, ಕೈ ಹಿಡ್ಕೊಂಡು ಹೋಗಿ ಭಗವಂತ ಹೆಂಗಿರ್ತಾನೆ, ಅವನು ಸ್ವಸ್ವರೂಪದಲ್ಲಿ ನಾವು ಹೆಂಗೆ ಅವನನ್ನು ಕಾಣಬೇಕು, ಎಲ್ಲಿದ್ದಾನೆ, ನೀನು ಯಾರು, ನೀನು ಯಾತಕ್ಕಾಗಿ ಬಂದಿದ್ದಿ ಅನ್ನೋದನ್ನು ಭಗವಂತನ ಪ್ರಾಪ್ತಿ ಮಾಡಿಕೊಡುತ್ತಾರೆ. ಪ್ರಾಪ್ತಿ ಮಾಡಿಕೊಟ್ರು ಅವರು. ಅವರು ನಮ್ಮಿಂದ ಸಾಧನೆ ಮಾಡಿಸಿಕೊಳ್ಳುತ್ತಾರೆ. ನಮಗೆ ಸಹಾಯ ಮಾಡುವ ವಿಷಯದಲ್ಲಿ ಯಾವಾಗಲೂ ಅವರು ಕೈಯು ಮುಂದೆ ಇರುತ್ತದೆ. ಯಾವಾಗಲೂ ಅವ್ರು ಹೆಂಗಿರ್ತಾರಪ್ಪ, ಇದು ಬಾರಪ್ಪ, ಇಲ್ಲಿ ಇದನ್ನು ಕೊಡ್ತೀನಿ, ಬಾರಪ್ಪ ಇಲ್ಲಿ ಕೊಡ್ತೀನಿ. ವಿಲ್ ಬಿ ಆಲ್ವೇಸ್ ಈಗರ್ ಟು ಗಿವ್ ದಟ್. ನಾವು ಮಾತ್ರ ಅನನ್ಯ ನಿಷ್ಠೆಯಿಂದ ಅವರ ಆಜ್ಞೆ ಪಾಲನೆಯನ್ನು ಮಾಡಬೇಕು. ಇಂತಹ ಸದ್ಗುರುಗಳ ಯೋಗ್ಯತೆ ಏನು, ಅವರು ಕಾರ್ಯವೇನು, ಅವರಿಗೆ ಹೇಗೆ ಶರಣು ಹೋಗಬೇಕು, ಅವರನ್ನು ಹೇಗೆ ತಿಳಿದುಕೊಳ್ಳಬೇಕು, ನಮ್ಮ ಜೀವನದಲ್ಲಿ ಅವರಿಗೆ ಏನು ಮಾಡಬೇಕಾಗಿರುತ್ತದೆ, ಅವರು ಹೇಗೆ ಭೇಟಿಯಾಗುತ್ತಾರೆ, ಅವರು ಏನು ಹೇಳುತ್ತಾರೆ ಮುಂತಾದ ಎಲ್ಲ ವಿಷಯಗಳ ಊಹಾಪೋಹವು 7ನೆಯ ತಿಂಗಳದ 31 ಪುಟಗಳಲ್ಲಿ ಮಾಡಲಾಗಿದೆ. ಹಾಗಾಗಿ ನೀವು ಸೇರಿ ಎಲ್ಲರೂ ಸದ್ಗುರುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ. ಗುರುಗಳು ಯಾಕೆ ಬೇಕು ಅನ್ನೋದನ್ನು ಇವತ್ತು ಮಹಾರಾಜರು ನಮಗೆ ಬೋಧನೆ ಮಾಡ್ತಿದ್ದಾರೆ. ಅದನ್ನು ಯಾರು ಗುರು ಮಾಡಿಕೊಂಡಿಲ್ವೋ ಖಂಡಿತವಾಗಲೂ ನೀವು ನಿಮ್ಮ ಜೀವನದಲ್ಲಿ ಗುರುವನ್ನು ಮಾಡಿಕೊಳ್ಳಿ. ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಅವನು ಸದ್ಗುರುನಾಥ ಬಿಟ್ಟು ಇನ್ಯಾರೂ ಮಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಯಾಲಜಿಕಲ್ ಫಾದರ್ ಇಲ್ಲಿ ಕರ್ಕೊಂಬರ್ಲಿಕ್ಕೆ ನಿಮಿತ್ತ, ದೇ ಆರ್ ದ ಇನ್ಸ್ಟ್ರೂಮೆಂಟ್ಸ್, ಬಟ್ ಟು ಫೆರಿ ಅಕ್ರಾಸ್ ದ ಬೋಟ್ ಆಫ್ ಓಷನ್ ಆಫ್ ಸಂಸಾರ हमको सद्गुरु को ही शरण जाना पड़ेगा. ಅದಕ್ಕೆ ಮೀರಾಬಾಯಿ ಹೇಳಿದ್ಲು, ಸತ್ ಕಿ ನಾವ್ ಖೇವಟಿಯಾ ಸದ್ಗುರು ಭವಸಾಗರ तर आयो पायो जी मैंने राम रतन धन पा. कब पाया राम रतन धन?
सतगुरु के नाम में जब बैठी मीराबाई, वो कहती है कि सतगुरु जी ने मुझे भव पार करा दिया, करने वाले हैं नहीं थे, नहीं करा दिया। से ही चंद्र कुमार महाराज जी आए और भवसागर पार करा के दे दिया। और अब सदा सर्वदा योग तूझा घड़ावा, तुझे कारणी देह माझा पड़ावा। बस इसमें ಚಿಂತನ್ करते रहेंगे. ಏನು ಹೇಳ್ತಾರೆ ಶ್ರೀ ಮಹಾರಾಜರು ಎಲ್ಲರೂ ಸೇರಿ ನೋಡೋಣ. ವ್ಯವಹಾರದಲ್ಲಿಯೂ ಕೂಡ ನಮಗೆ ಗುರುಗಳು ಬೇಕಾಗುತ್ತಾರೆ ಅಂದ ಮೇಲೆ ಅದಕ್ಕಿಂತ ಕಠಿಣವಾದ ಜ್ಞಾನವಾಗುವುದಕ್ಕಾಗಿ ಗುರುಗಳು ಬೇಡವೆಂದು ಹೇಳಿದರೆ ಹೇಗೆ ನಡೆಯುತ್ತದೆ? ಪ್ರಶ್ನೆ. ವ್ಯವಹಾರದಲ್ಲಿ ಲೌಕಿಕದಲ್ಲಿ ಅಕಾಡೆಮಿಕ್ ಪರ್ಪಸ್ಸು, ಅಚೀವ್ಮೆಂಟ್ ಪರ್ಪಸ್ಸು, ಕಾಲೇಜು, ಸ್ಕೂಲು, ಮನೆಯಿಂದ ತಾಯಿ ತಂದೆ ಎಲ್ಲರೂ ನಮಗೆ ಗುರು ರೂಪದಲ್ಲಿ ಬಂದಿರ್ತಾರೆ. ಗುರು ಅಂದರೆ ಅದೊಂದು ಬೆಳಕು, ದಟ್ ಈಸ್ ದ ಲೈಟ್. ಇಟ್ ಕಮ್ಸ್ ಫ್ರಮ್ ಟೈಮ್ ಟು ಟೈಮ್ ಇನ್ ಅವರ್ ಲೈಫ್. ಗುರು ಯಾರು ಬೇಕಾದರೂ, ಒಂದು ಮಗುನೂ ಕೂಡ ನಮಗೆ ಗುರು ಆಗಬಹುದು. ಹೆಂಗೆ ದತ್ತಾತ್ರೇಯ 24 ಗುರುಗಳು, ಪ್ರಕೃತಿಯಲ್ಲೇ 24 ತತ್ವಗಳನ್ನು ಗುರು ಮಾಡಿಕೊಂಡಿದ್ರು, ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬರುವುದು ಮಾತು ಗುರು ರೂಪದಲ್ಲಿ ಬಂದು ಯಾರಾದರೂ ನಮಗೆ ಈ ಲೌಕಿಕದಲ್ಲಿ ಬೇಕು ಅಂದಮೇಲೆ ಪರಮಾರ್ಥದಲ್ಲಿ ಬೇಡವಾ? ನಾನು ಯಾರು ಅಂತ ತಿಳ್ಕೊಳ್ಳೋದು ಕಠಿಣವಾದ ಜ್ಞಾನ, ಅದಕ್ಕೆ ಗುರುಗಳು ಬೇಡವಾ ನಮಗೆ? ನಾನು ಯಾರು ಅಂತ ಲೌಕಿಕ ಜ್ಞಾನ ಪಡ್ಕೋತೀವಿ, ಬೇಕಾದಷ್ಟು ನಾಲೆಜ್ ಇದೆ ನಮಗೆ ತಲೆ ತುಂಬ. ಆದರೆ ನಾನು ಯಾರಿದ್ದೀನಿ, ನನ್ನ ಸ್ವರೂಪ ಏನು, ನಾನು ಏತಕ್ಕಾಗಿ ಇಲ್ಲಿ ಪೃಥ್ವಿ ಮೇಲೆ ಬಂದಿದ್ದೀನಿ, ಅವನು ಯಾರು ಬರೋನು, ಹೆಂಗೆ ಪಾಠ ಹೇಳ್ಕೊಡ್ತಾನವನು, ಇದನ್ನೆಲ್ಲ ತಿಳ್ಕೊಳ್ಬಾರ್ದೇನಪ್ಪ. ಪ್ರಪಂಚದಲ್ಲಿಯ ಸುಖ ದುಃಖಗಳನ್ನು ಅನುಭವಿಸುತ್ತಾ ಇರುತ್ತೇವೆ, ಆದರೆ ಸಮಾಧಾನ ಪ್ರಾಪ್ತ ಆಗುವುದಿಲ್ಲ ಅಂದಮೇಲೆ ನಿಜವಾದ ಸುಖವು ಯಾವುದರಲ್ಲಿ ಇದೆ ಹಾಗೂ ನನಗೆ ಅದನ್ನು ಯಾರು ತೋರಿಸುತ್ತಾರೆ ಎಂಬ ತಳಮಳವು ಯಾರಿಗೆ ಉಂಟಾಗುತ್ತದೆಯೋ ಅವನು ಗುರುಗಳನ್ನು ಹೊಂದಿಯೇ ಹೊಂದುತ್ತಾನೆ. ಕೋಟ್ ಆ್ಯಂಡ್ ಕೋಟ್. ತಳಮಳ ಉಂಟಾದಾಗ ಮಾತ್ರ ಅರ್ಜ್ ಈ ಜೀವನದಲ್ಲಿ ಸುಖ ದುಃಖ ನಾನು ಯಾಕೆ ಅನುಭವಿಸ್ತಾ ಇದ್ದೀನಿ, ಇದೇನಿದು, ಈ ಹೊರಗಡೆಯಿಂದ ಇದೆಲ್ಲ ಏನು ಆಗ್ತಿದೆಯೋ ಘಟನೆ ನನ್ನ ಜೀವನದಲ್ಲಿ ಯಾಕೆ ಅನುಭವಿಸ್ತಾ ಇದ್ದೀನಿ, ಏನು ಕಾರಣ ಉಂಟು, ಅದನ್ನು ತಿಳ್ಕೊಳ್ಬೇಕು ಅಂತ ಜಿಜ್ಞಾಸ ತಳಮಳ ಉಂಟಾದಾಗ ಮಾತ್ರ ಅವನು ಗುರುವಿನ ಹೊಂದುತ್ತಾನೆ. ಪ್ರಪಂಚವು ನಮಗೆ ಕಹಿ ಅನಿಸಿದರೆ ಮಾತ್ರ ಶಿಷ್ಯನಾಗುವ ಪ್ರಶ್ನೆ ಬರುತ್ತದೆ. ಮತ್ತೆ ಕೋಟ್ ಆ್ಯಂಡ್ ಕೋಟ್. ಎಲ್ಲಿವರೆಗೂ ನನಗೆ ಪ್ರಪಂಚ ಕಹಿ ಅನಿಸೋದಿಲ್ವೋ, ಈ ಘಟನೆಗಳು, ಈ ಸಿಚುವೇಶನ್ಸು ನಿರ್ಮಾಣ ಮಾಡಿರ್ತಾನೆ ಪರಮಾತ್ಮ, ಅದರಲ್ಲಿ ನನಗೆ ಅನುಭೂತಿಗಳು, ನನಗೆ ಅನುಭವ ಬಂದಿದೆ, ಕಹಿ ಅನುಭವಗಳು. ಅವಾಗ ಬಂದಾಗ ನಾನು ಆ ಅನುಭವನ ಕಹಿ ಇದೆ, ಸೊ ದರ್ ಈಸ್ ಸಮಥಿಂಗ್ ಸಿಹಿ ಇದೆ, ಆ ಸಿಹಿ ಏನು ಅಂತ ಹುಡುಕೊಂಡು ಹೋಗ್ಲಿಕ್ಕೆ ಮಾತ್ರ ಶಿಷ್ಯನಾಗುವ ಪ್ರಶ್ನೆ ಬರುತ್ತದೆ. ಇಲ್ಲಾಂದ್ರೆ ಪ್ರಶ್ನೆನೇ ಬರೋದಿಲ್ಲ. आयाराम गयाराम तेरा गाड़ी बंगला घोड़ा गाड़ी इन सब में ही रम के हमारा मन रह जाएगा तो शिष्य बनने की ज़रूरत पैदा ही नहीं होती है वहाँ पर. शिष्य बनना है कब? जब जीवन की ये परिस्थितियाँ मुझे कैसे लगे, कड़वे करेले के समान लगे कि ये सब क्या है, कड़वा लग रहा है मुझे, तो कहीं तो मिठास होगी ना. तो मीठे पानी के खोज में हम निकलेंगे, तब हम शिष्य बनने के योग्य या प्रश्न उठेगा, कहते हैं महाराज. ತನಗೆ ಏನೂ ತಿಳಿಯುವುದಿಲ್ಲ ಎಂದು ಯಾರಿಗೆ ಅನಿಸುತ್ತದೆಯೋ ಅವನೇ ಗುರುವನ್ನು ಮಾಡಿಕೊಳ್ಳುತ್ತಾನೆ. ಯಾಕೆ ಮಾಡ್ಕೋತಾನಪ್ಪ? ನಾವೆಲ್ಲ ಜೀವನದಲ್ಲಿ ಫೇಲ್ ಆಗಿದ್ದಕ್ಕೆ ಗುರುನ ಮಾಡ್ಕೊಂಡಿರೋದು. ಎಲ್ಲ ಪಾಸ್ ಆದವ್ರು ಗುರುನ ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ಅವ್ರಿಗೆಲ್ಲ ಜೀವನ ಅರ್ಥ ಆಗೋಗ್ಬಿಟ್ಟಿದೆ. ಜೀವನ ಅರ್ಥ ಆಗಿರಲಿಲ್ಲ. ಇದೇನಪ್ಪ ಜೀವನ ಹಿಂಗೆ, ಒಂದಾಗತ್ಲು ಒಂದು ಸತಿ ಚೆನ್ನಾಗಿ ಅನಿಸುತ್ತೆ, ಒಂದು ಸತಿ ಚೆನ್ನಾಗಿ ಅನಿಸಲ್ಲ, ಒಂದು ಸತಿ ಕಹಿ ಅನಿಸುತ್ತೆ, ಒಂದು ಸತಿ ಸುಖ ಅನಿಸುತ್ತೆ, ಒಂದು ಸತಿ ಯಾರೋ ಬೈದರೆ ಬೇಜಾರು ಅನಿಸುತ್ತೆ. ಯಾಕೆ ಹಿಂಗಾಗತ್ತಪ್ಪ? ದೇರ್ ಈಸ್ ಸಮಥಿಂಗ್ ಇನ್ಸೈಡ್ ಮೋರ್ ಅಂತ ಯಾವಾಗ ಇದಕ್ಕೆ ಜಿಜ್ಞಾಸ ಅರ್ಜ್ ನಿರ್ಮಾಣ ಆಗುತ್ತೋ ಅವನೇ ಗುರುವನ್ನು ಮಾಡಿಕೊಳ್ಳುತ್ತಾನೆ. ಕೆಲವರು ನಾನು ರಾಮ ಅನ್ನುತ್ತೇನೆ, ಕೆಟ್ಟ ಮಾರ್ಗದಿಂದ ನಡೆಯುವುದಿಲ್ಲ ಅಂದಮೇಲೆ ಗುರುಗಳು ಏತಕ್ಕೆ ಬೇಕು ಎಂದು ಅನ್ನುತ್ತಾರೆ. ನಾನು ಮಾಡುತ್ತೇನೆ ಎಂಬ ಅರಿವು ಅಡ್ಡ ಬರುವುದರಿಂದಲೇ ಸದ್ಗುರುಗಳ ಅವಶ್ಯಕತೆ ಇರುತ್ತದೆ. ನಾನು ಮಾಡುತ್ತೇನೆ ರೀ ಜಪ, ನಾನು ಮೆಡಿಟೇಷನ್ ಮಾಡ್ತೀನಿ ರೀ, ನಾನು ಮೋಟಿವೇಶ್ನಲ್ ಸ್ಪೀಕರ್ ಇದ್ದೀನಿ ರೀ, ನಾನು ಅಂದ ಯಾಕೆ ನಾನು ಮಾತಾಡ್ತಿದ್ಯಾ, ಅದನ್ನು ಹೋಗ್ಲಾಡ್ಸಕ್ಕೆ ಅವ್ನು ಬರ್ತಾನೆ. ಅವಾಗ ಸದ್ಗುರುನಾಥ ಬಂದಂತ ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅಪ್ಪ, ಈ ಕೆಲಸ ಮಾಡಿಸುವ ಹಿನ್ನೆಲೆ ನಿಯಾಮಕ ಯಾರೋ ಒಬ್ಬನ ಇದ್ದಾನೆ, ಒಳಗೆ ಕೂತಿದ್ದಾನೆ, ಅವನು ಈ ದೇಹದ ಮುಖೇಣ ಈ ಕಾರ್ಯಗಳನ್ನು ಮಾಡಿಸಿ ಇದ್ರದ್ದು ಕರ್ಮವನ್ನು ಕಳಚಿ ಇದಕ್ಕೆ ವಾಪಸ್ ಬ್ಯಾಕ್ ಟು ದ ಸೋರ್ಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೆ ಅವನು. ಹಾಗಾಗಿ ನಾನು ಮಾಡುತ್ತೇನೆ, ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಇಲ್ಲ, ಬುದ್ಧಿ ಕೊಟ್ಟಿರೋದು ಅವನೇ, ಬುದ್ಧಿದಲ್ಲಿ ಪ್ರಕಾಶ ಬೀರುವವನು ಅವನೇ, ಮನಸ್ಸಿಗೆ ನಿರ್ದೇಶ ಕೊಡುವವನು ಅವನೇ. ಬಿಕಾಸ್ ದಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ದ ಸೋಲ್ ಮೈಂಡ್. ಅದರ ಅನುಸಾರವಾಗಿ ಅದು ಕೆಲಸ ಮಾಡಬೇಕು. ಆದರೆ ಮನಸ್ಸು ತನ್ನ ಅಸ್ತಿತ್ವನ ನಿರ್ಮಾಣ ಮಾಡಿಕೊಂಡಿರೋದಕ್ಕೆ ದುಃಖ ಸಫರಿಂಗ್ನಲ್ಲಿ ಬಿದ್ದಿರೋದು. ನಾವು ಸತ್ಕರ್ಮಗಳ ಅಭಿಮಾನವನ್ನು ಹೊಂದಿದ್ದಾದರೆ ರಾಮನ ವಿಸ್ಮರಣೆ ಆಗಲಿಲ್ಲವೇ?
ಅಭಿಮಾನ ಹೋಗದ ಹೊರತು ರಾಮನ ದರ್ಶನ ಆಗಲಾರದು. ದೇವರ ಹತ್ತಿರ ಹೋದರೂ ನಾಮದೇವನ ಅಭಿಮಾನ ಹೋಗಲಿಲ್ಲ. ಆದ್ದರಿಂದ ಭಗವಂತನು ಅವನಿಗೆ ಗುರು ಮಾಡಿಕೊಳ್ಳಲು ಹೇಳಿದನು. ಇದೆಲ್ಲ ಕಥೆ ನಮಗೆ ಗೊತ್ತಿದೆ ಗೋರಕುಂಬಾರದಲ್ಲಿ. ಅಭಿಮಾನ ಈಗೋ ಎಷ್ಟು ಬಲಿಷ್ಠ ಇರುತ್ತೆ ಅಂದರೆ ನಾಮದೇವರಿಗೆ ಸಿಟ್ಟು ಬಂದ್ಬಿಡತ್ತೆ. ನೀನು ಗೋರಕುಂಬಾರ ಮೊಳಕೆ ಮಾಡೋನು, ನನ್ನ ತಲೆ ಮುಟ್ಟಿನ ಅರ್ಧ ಗಂಟೆ ಮೊಳಕೆ ಅಂದ್ಬಿಟ್ಯ ನನಗೆ, ಛೇ 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 ನಡಿ ನಡಿ ಅಂತ ಹೇಳ್ಬಿಟ್ಟು ಪಾಂಡುರಂಗನಿಗೆ ಹೇಳ್ತಾನೆ. ಏನಪ್ಪ ಪಾಂಡುರಂಗ, ನಾನು ನಿನ್ನ ಅಂತರಂಗ ಸಖ, ನಾನು ಊಟ ಮಾಡಿಸ್ತೀನಿ ನಿನಗೆ, ನನಗೆ ಹಿಂಗೆ ಅಂದ್ಬಿಟ್ಟ. ಹೌದು ಗೋರ, ಹೌದು ನಾಮದೇವ, ನೀನು ಅರ್ಧ ಬಂದ ಮಡಕೆ, ನಿನಗೆ ಗುರು ಸಿಕ್ಕಿಲ್ಲ, ಅದಕ್ಕೆ ನೀನು ಎಲ್ಲಿವರೆಗೂ ಗುರು ಸಿಗೋದಿಲ್ವೋ ನಾವು ಎಲ್ಲರೂ ಹಾಗೆ ಅರ್ಧ ಬೆಂದ ಮಡಕೆ ಥರನೇ ಬದುಕಿ ಈ ಜೀವನದಲ್ಲಿ ಹಾಗೆ ಒಂದು ದಿವಸ ಸತ್ತೋಗ್ಬಿಡ್ತೀವಿ. ಅದಕ್ಕೇನು ಬೆಲೆ ಇರೋದಿಲ್ಲ. ಎಲ್ಲಿವರೆಗೂ ಗುರು ಬಂದು ತಿಳಿಸ್ಕೊಡೋದಿಲ್ವೋ ನಿನ್ನ ಪ್ರಯೋಜನ ಏನು, ನೀ ಏತಕ್ಕಾಗಿ ಬಂದಿದ್ಯಪ್ಪ, ನಿನ್ನ ಸ್ವಸ್ವರೂಪ ಏನು, ಈ ದೇಹ ಮನಸ್ಸು ಬುದ್ಧಿ ಹಿಡ್ಕೊಂಡು ಒದ್ದಾಡ್ತಿದ್ಯಲ್ಲ, ಇದು ನಿನ್ನ ನಿಜತ್ವ ಅಲ್ಲ, ನಿನ್ನ ನಿಜತ್ವ ಬೇರೆ ಉಂಟು. ಆವಾಗ ನಾಮದೇವ ಹೋಗಿ ಏನು ಮಾಡಿದ್ರು, ವಿಸೋಬಾಖೇಚರ್ ಅಂತ, ವಿಸೋಬಾಖೇಚರ್ ಅವ್ರ ಗುರುಗಳಾಗಿ ಗುರು ಸಿಕ್ಕಿದ್ಮೇಲೆ ನಾಮದೇವ ಪೂರ್ಣತ್ವಕ್ಕೆ ಹೋದರು. ಅದಕ್ಕೆ ಪೂರ್ಣತ್ವಕ್ಕೆ ಹೋಗಬೇಕು ಅಂದರೆ ನಮಗೆ ಗುರುಗಳ ಅವಶ್ಯಕತೆ ಇದ್ದೇ ಇರುತ್ತದೆ. ಸಂತರ ಕೃಪೆಯಿಂದ ವೇದನೆಯು ಕಡಿಮೆ ಆಯಿತೆಂದು ಅವರನ್ನು ಮನ್ನಿಸುವುದು ಉಚಿತವಲ್ಲ. ನಮ್ಮದೇನೋ ರೋಗ ಅವರು ಸರಿ ಮಾಡಿಬಿಟ್ರು ಅಂದರೆ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಚಮತ್ಕಾರ ಮಾಡ್ತಾರೆ ಅಂತ ಹೋಗೋದು, ಮನ್ನಿಸುವುದು ಉಚಿತವಲ್ಲ. ಯಾರು ಶಿಷ್ಯನನ್ನು ವಿಷಯದ ಕಡೆಗೆ ಎಳೆಯುತ್ತಾನೋ ಅವನನ್ನು ಗುರು ಎಂದು ಹೇಗೆ ಅನ್ನಬೇಕು? ಶಿಷ್ಯರನ್ನು ವಿಷಯದಿಂದ ಆಚೆ ತರುವುದು ಗುರುವಿನ ಕೆಲಸ. ಶಿಷ್ಯರನ್ನು ವಿಷಯದಲ್ಲೇ ಕರ್ಕೊಂಡು ಹೋದರೆ ಅವರಿಗೆ ಗುರು ಹೇಗೆ ಅನ್ನಬೇಕು? ಚಮತ್ಕಾರ ಮಾಡಿ ತೋರಿಸುವವನು ನಾವು ಸಾಧು ಅನ್ನುತ್ತೇವೆ. ನಾವು ಸಂತರ ಪರೀಕ್ಷೆಯನ್ನು ಅವರ ಹೊರಗಿನ ವ್ಯವಹಾರದಿಂದಲೇ ಮಾಡುತ್ತೇವೆ. ಸರ್ವಭೂತಗಳಲ್ಲಿಯೂ ಭಗವಂತನನ್ನು ನೋಡಲು ಬಂದವನಿಗೆ ಮಾತ್ರ ಸಂತರ ನಿಜವಾದ ಪರಿಚಯ ಆಗುತ್ತದೆ. ಸಂತರ ಸಂಗತಿಯಿಂದ ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮದಿಂದಲೇ ಸಂತರ ಪರೀಕ್ಷೆ ಮಾಡಬೇಕು. ನಾವು ಪರೀಕ್ಷೆ ಮಾಡಿದ್ರೆ ಅಂತೂ ಏನೂ ಮಾತು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಮಹಾರಾಜ ಅದಕ್ಕೂ ಐಡಿಯಾ ಕೊಡ್ತಾರೆ. ಎಲ್ಲಿ ನನ್ನ ಮನಸ್ಸಲ್ಲಿ ಬದಲಾವಣೆ ಆಗ್ತಾ ಇದೆ, ನನ್ನ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇದೆ, ಅವರಿಂದ ನನಗೆ ಸಮಾಧಾನ ಸಿಗ್ತಾ ಇದೆ, 4 ವಿಷಯ ನನಗೆ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಾ ಇದೆ. ಬುಕ್ಕಿಶ್ ನಾಲೆಜ್ ಅಲ್ಲ, ನಾಟ್ ದ ಬುಕ್ಕಿಶ್ ನಾಲೆಜ್, ದ ನಾಲೆಜ್ ಅಬೌಟ್ ಮೈ ಸೆಲ್ಫ್. ನಾನು ಯಾರಿದ್ದೀನಿ, ನಾನಿಲ್ಲಿ ಏತಕ್ಕಾಗಿ ಬಂದಿದ್ದೀನಿ, ಈ ಚಕ್ರದಲ್ಲಿ ನಾನು ಯಾಕೆ ಸಿಕ್ಕಾಕೊಂಡೆ, ಶಬ್ದ ಪಾಂಡಿತ್ಯ ಅಲ್ಲ, ಭವಸಾಗರ ಅಂತೆ ಮತ್ತು ಅದಂತೆ ಇದಂತೆ, ಇಂಥ ನಾಮಸ್ಮರಣೆ ಮಾಡೋಣ ಹಾಗೆ ಹಿಂಗೆ, ಅದು ಯಾವುದು ಪುಸ್ತಕಿ ಶಬ್ದ ಬೇಡ. ಸತ್ಸಂಗಕ್ಕೆ ಬಂದರೆ ಎಲ್ಲರಿಗೂ ಹೇಳೋದು ಒಂದೇ ಮಾತು, ನೀವು ಸಹಜವಾಗಿ ಮಾತಾಡಿ, ನ್ಯಾಚುರಲಿ ಟಾಕ್ ಮಾಡಿ. ಈ ಬುಕ್ಕಿಶ್ ನಾಲೆಜ್ ಬೇಡ ನಮಗೆ. ಈ ಬುಕ್ಕಿಶ್ ನಾಲೆಜ್ ಶಬ್ದದ ಹಿಡ್ಕೊಂಡ್ಬಿಟ್ಟು ಶಬ್ದದಲ್ಲಿ ಸಿಕ್ಕಾಕೊಂಡು ನಿಜವಾಗಿ ಆನಂದದಿಂದ ಬದುಕೋದನ್ನು ಕಳೆದುಕೊಂಡ್ಬಿಟ್ಟು ನಾವು ಸಹಜವಾಗಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಯಾರು ನೋಡಿದ್ರೆ ಅವರು ಸಾಕ್ಷಾತ್ಕಾರ ಅಂದರೆ ಏನ್ರಿ, ಮತ್ತು ಶುದ್ಧೀಕರಣ ಏನ್ರಿ, ಚಿತ್ತಶುದ್ಧಿ ಅಂದರೆ ಏನ್ರಿ, ಜಾಗೃತ ಸ್ವಪ್ನ ಸುಷುಪ್ತಿ ಏನ್ರಿ, ಅವು ಯಾವ ಶಬ್ದ ನಮಗೆ ಗೊತ್ತೇ ಇಲ್ಲ. ನಾವು ಪರೀಕ್ಷೆ ಮಾಡಿದ್ರೆ ಅಂತೂ ಏನೂ ಮಾತು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಮಹಾರಾಜ ಅದಕ್ಕೂ ಐಡಿಯಾ ಕೊಡ್ತಾರೆ. ಎಲ್ಲಿ ನನ್ನ ಮನಸ್ಸಲ್ಲಿ ಬದಲಾವಣೆ ಆಗ್ತಾ ಇದೆ, ನನ್ನ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇದೆ, ಅವರಿಂದ ನನಗೆ ಸಮಾಧಾನ ಸಿಗ್ತಾ ಇದೆ, 4 ವಿಷಯ ನನಗೆ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಾ ಇದೆ. ಬುಕ್ಕಿಶ್ ನಾಲೆಜ್ ಅಲ್ಲ, ನಾಟ್ ದ ಬುಕ್ಕಿಶ್ ನಾಲೆಜ್, ದ ನಾಲೆಜ್ ಅಬೌಟ್ ಮೈ ಸೆಲ್ಫ್. ನಾನು ಯಾರಿದ್ದೀನಿ, ನಾನಿಲ್ಲಿ ಏತಕ್ಕಾಗಿ ಬಂದಿದ್ದೀನಿ, ಈ ಚಕ್ರದಲ್ಲಿ ನಾನು ಯಾಕೆ ಸಿಕ್ಕಾಕೊಂಡೆ, ಶಬ್ದ ಪಾಂಡಿತ್ಯ ಅಲ್ಲ, ಭವಸಾಗರ ಅಂತೆ ಮತ್ತು ಅದಂತೆ ಇದಂತೆ, ಇಂಥ ನಾಮಸ್ಮರಣೆ ಮಾಡೋಣ ಹಾಗೆ ಹಿಂಗೆ, ಅದು ಯಾವುದು ಪುಸ್ತಕಿ ಶಬ್ದ ಬೇಡ. ಸತ್ಸಂಗಕ್ಕೆ ಬಂದರೆ ಎಲ್ಲರಿಗೂ ಹೇಳೋದು ಒಂದೇ ಮಾತು, ನೀವು ಸಹಜವಾಗಿ ಮಾತಾಡಿ, ನ್ಯಾಚುರಲಿ ಟಾಕ್ ಮಾಡಿ. ಈ ಬುಕ್ಕಿಶ್ ನಾಲೆಜ್ ಬೇಡ ನಮಗೆ. ಈ ಬುಕ್ಕಿಶ್ ನಾಲೆಜ್ ಶಬ್ದದ ಹಿಡ್ಕೊಂಡ್ಬಿಟ್ಟು ಶಬ್ದದಲ್ಲಿ ಸಿಕ್ಕಾಕೊಂಡು ನಿಜವಾಗಿ ಆನಂದದಿಂದ ಬದುಕೋದನ್ನು ಕಳೆದುಕೊಂಡ್ಬಿಟ್ಟು ನಾವು ಸಹಜವಾಗಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಯಾರು ನೋಡಿದ್ರೆ ಅವರು ಸಾಕ್ಷಾತ್ಕಾರ ಅಂದರೆ ಏನ್ರಿ, ಮತ್ತು ಶುದ್ಧೀಕರಣ ಏನ್ರಿ, ಚಿತ್ತಶುದ್ಧಿ ಅಂದರೆ ಏನ್ರಿ, ಜಾಗೃತ ಸ್ವಪ್ನ ಸುಷುಪ್ತಿ ಏನ್ರಿ, ಅವು ಯಾವ ಶಬ್ದ ನಮಗೆ ಗೊತ್ತೇ ಇಲ್ಲ. ಸಂತರ ಸಂಗತಿಯಿಂದ ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮದಿಂದಲೇ ಸಂತರ ಪರೀಕ್ಷೆ ಮಾಡಬೇಕು. ನನ್ನ ಚಿತ್ತವು ಎಲ್ಲಿ ನಿರ್ವಿಷಯವಾಗುವುದೋ ಅಲ್ಲಿಯೇ ಸಂತರ ನಿಜವಾದ ವಾಸ್ತವ್ಯ ಎಂದು ತಿಳಿಯಬೇಕು. ಎಲ್ಲಿ ನನ್ನ ಚಿತ್ತ ಬಂದು ಸಮಾಧಾನ ಹೊಂದುತ್ತೆ, ನಿರ್ವಿಷಯ, ನೋ ಥಾಟ್ಸ್ ಆರ್ ಬಾದರಿಂಗ್ ಮೀ. ನಾವು
ಥಾಟ್ಸ್ ಬರುತ್ತೆ, ಬರೋದಿಲ್ಲ ಅಂತಲ್ಲ, ಸಿಚುವೇಶನ್ಸು ಆಗುತ್ತೆ. ಆದರೆ ಅದು ಎಲ್ಲಿ ಹೋಗಿ ಫುಲ್ ಸ್ಟಾಪ್ ಬರುತ್ತೆ, ಎಲ್ಲಿ ಅದಕ್ಕೆ ನನಗೆ ಅದನ್ನು ಹೇಗೆ ನೋಡಬೇಕು, ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಸಿಚುವೇಶನ್ಗೆ ಏನು ಸೊಲ್ಯೂಷನ್ ಇದೆ, ಇದನ್ನು ತಿಳಿಸ್ಕೊಡ್ಲಿಕ್ಕೆ ಎಲ್ಲಿ ಹೋದಾಗ ನನಗೆ ಶಮನ ಫುಲ್ ಸ್ಟಾಪ್ ಆಗುತ್ತೋ, ದಟ್ ಈಸ್ ಅದು ನಿಜವಾದ ವಾಸ್ತವ್ಯ ಎಂದು ತಿಳಿಯಬೇಕು. ಆ ವಾಸ್ತವ್ಯ ನನಗೆ ನನ್ನ ಸದ್ಗುರುನಾಥನ ಹತ್ರ ಸಿಕ್ತು. ಸದ್ಗುರು ಶ್ರೀ ಚಂದ್ರಕುಮಾರ್ ಅವ್ರ ಹತ್ರ ಬಂದಾಗ 2018ನಲ್ಲಿ ಪ್ರತಿ ಕ್ಷಣದಲ್ಲೂ ಧೈರ್ಯ ತುಂಬಿದ್ರು. ಪ್ರಾಣ ಕಾಪಾಡೋದ್ರಿಂದ ಹಿಡಿದು ಪ್ರತಿ ಸಿಚುವೇಶನ್ನಲ್ಲಿ ಕೈ ಹಿಡ್ಕೊಂಡು ಮಗು ಹಿಂಗಲ್ಲ ಹಿಂಗೆ, ಹಿಂಗಲ್ಲ ಹಿಂಗೆ, ಹಿಂಗೆಲ್ಲ ಹಿಂಗೆ. ಮಕ್ಕಳಿಗೆ ನಾವು ಹೆಂಗೆ ಪಾಠ ಹೇಳ್ಕೊಟ್ಟಿದ್ದೀವೋ ಹಾಗೆ ಪಾಠ ಹೇಳ್ಕೊಟ್ರು. ಹೆಂಗೆ ರಬ್ ಮಾಡ್ತೀವೋ, ಸ್ಕ್ರಬ್ ಮಾಡ್ತೀವೋ, ಗೀಚ್ತೀವೋ, ಹಾಗೆ ನಾವು ಜೀವನದಲ್ಲೆಲ್ಲ ಸಿಚುವೇಶನ್ ಗೀಚ್ತಾ ಇರ್ತೀವಿ, ತಲೆ ಬುದ್ಧಿ ಉಪಯೋಗಿಸ್ದಲೇ. ಆ ಗೀಚಿದಾಗ ಅದನ್ನು ಅಳಿಸ್ಬೇಕು, ಇದನ್ನು ಹಿಂಗಲ್ಲ ಹಿಂಗೆ ನೋಡಬೇಕು, ಹಿಂಗಲ್ಲ ಹಿಂಗೆ ಕುತ್ಕೋಬೇಕು, ಹಿಂಗಲ್ಲ ಹಿಂಗೆ ಮಾತಾಡಬೇಕು, ಹಿಂಗಲ್ಲ ಹಿಂಗೆ ವಿಚಾರ ಮಾಡಬೇಕು, ಈ ಸಿಚುವೇಶನ್ನ ಹಿಂಗೆ ನೋಡಬೇಕು, ಯಾವುದಾದ್ರು ಘಟನೆ, ಸ್ವಪ್ನ ಘಟನೆ, ದೃಷ್ಟಾಂತವನ್ನು ಹಿಂಗೆ ನೋಡಬೇಕು, ದೃಷ್ಟಾಂತದಲ್ಲಿ ಏನು ತಿಳಿಸ್ತಿದ್ದಾನೆ ಪರಮಾತ್ಮ ಬಂದು, ಈ ದೃಷ್ಟಾಂತ ಈ ಸಮಯಕ್ಕೆ ಯಾಕೆ ಬಂತು, ಯಾವ ಸಮಯಕ್ಕೆ ಏನು ಭಗವಂತ ನಿರ್ಧಾರಿತವಾಗಿ ನಮಗೆ ಕೊಡ್ತಿದ್ದಾನೆ, ಅದನ್ನು ಹೆಂಗೆ ತಿಳ್ಕೋಬೇಕು, ಏನು ಕೊಡ್ತಿದ್ದಾನೆ ಅಂತ. ಪ್ರತಿ ಕ್ಷಣವೂ ನಮ್ಮ ಜೀವನದಲ್ಲಿ ಆಯಾ ಕ್ಷಣಕ್ಕೆ ಭಗವಂತ ಬಾಗಲು ಓಪನ್ ಮಾಡಲಿಕ್ಕೆ ಏನಾದ್ರು ಒಂದು ನಮಗೆ ಕೊಡ್ತಾ ಇರ್ತಾನೆ, ಕ್ಲೂ ಕೊಡ್ತಿರ್ತಾನೆ. ಆ ಕ್ಲೂನ ಹೆಂಗೆ ತಿಳ್ಕೋಬೇಕು, ಇದೆಲ್ಲ ಪಾಠವನ್ನು ಚಿಕ್ಕ 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 ಡಾಟ್ಸ್ ಕನೆಕ್ಟ್ ಮಾಡಿ ಸಂಪೂರ್ಣ ಮ್ಯಾಪಿಂಗ್ನಲ್ಲಿ ಎಲ್ಲ ಡಾಟ್ಸ್ ಎಲ್ಲ ಬಿಖರಾಯಿಸ್ಕೊಂಡ್ಬಿಡ್ತಾರೆ. ಅದೆಲ್ಲ ಹೆಂಗೆ ಇದೆಲ್ಲ 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 ಹಿಂಗಪ್ಪ, ಹಿಂಗೆ ತಿಳ್ಕೊಬೇಕಪ್ಪ, ಇದನ್ನು ಹಿಂಗೆ ಯೋಚನೆ ಮಾಡಬೇಕಪ್ಪ ಅನ್ನೋದನ್ನು ತಿಳಿಸ್ಕೊಟ್ಟು ಎಲ್ಲಿ ಬಂದು ಫುಲ್ ಸ್ಟಾಪ್. ಅದಕ್ಕೆ ಅವರನ್ನು ಎಲ್ಲಿ ನೋಡಬೇಕು, ಅವರ ದೇಹದಲ್ಲಲ್ಲ, ಅವರ ವಚನಗಳಲ್ಲಿ, ಅವರ ಬೋಧನೆಯಲ್ಲಿ, ಅವರ ಶಬ್ದಗಳಲ್ಲಿ. ಪ್ರತಿಯೊಂದು ಶಬ್ದ 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 ಹೇಳಿದ್ರಲ್ಲಿ ಅವ್ರು 100% ಶಕ್ತಿ ಹಾಕಿ ಹೇಳಿರ್ತಾರೆ. ಪ್ರತಿ ಆ ಕ್ಷಣಕ್ಕೂ ಆ ಸಮಯಕ್ಕೆ ಏನು ವಿಚಾರ, ಇದನ್ನು ಹೇಗೆ ಮಾಡಬೇಕು ಅಂತ ಗುರುನಾಥ ಅಂದಾಗ ಟಕ್ ಅಂತ ಅವ್ರ ಶಬ್ದಗಳು ನಾಪ್ಕ ಬಂದ ಕೂಡಲೇ ಐ ಹ್ಯಾವ್ ಟು ಸಾಲ್ವ್ ದಿಸ್ ಸಿಚುವೇಶನ್ ಆ್ಯಸ್ ದಿಸ್, ಐ ಹ್ಯಾವ್ ಟು ಮ್ಯಾಪ್ ಇಟ್. ಇಲ್ಲಿ ಇದನ್ನು ಹಿಂಗೆ ಹೇಳಿದರು, ಅದನ್ನು ಹಿಂಗೆ ಮಾಡಬೇಕು, ಇದನ್ನು ಹಿಂಗೆ ಹೇಳಿದರು, ಇದನ್ನು ಹಿಂಗೆ ಮಾಡಬೇಕು, ಹಿಂಗೆ ಮಾಡು ಧ್ಯಾನದಲ್ಲಿ ಕೂತಾಗ ಇದನ್ನು ಹಿಂಗೆ ಮಾಡು ಅಂತ ತಿಳಿಸ್ಕೊಡ್ತಾರೆ ಗುರುನಾಥ. ಅದು ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ನಿರ್ವಿಷಯ ಆಗೋದು ಅಲ್ಲಿಯೇ ಸಂತರ ನಿಜವಾದ ವಾಸ್ತವ್ಯ ಎಂದು ತಿಳಿಯಬೇಕು. ವೇರ್ ಯುವರ್ ಮೈಂಡ್ ಸೆಟಲ್ಸ್, it becomes calm, it becomes still, it becomes happy. Whatever the situation is, ಬಂದು ನಿಂದನೆ ಮಾಡಲಿ, ಬಡೀಲಿ, ಹೊಡೀಲಿ, 4 ಮಾತು ಹೇಳಲಿ, ಯು ನೋ ವೈ ದಟ್ ಅದರ್ ಪರ್ಸನ್ ಈಸ್ ಸ್ಪೀಕಿಂಗ್ ಲೈಕ್ ದಟ್. ಅಲ್ಲಿ ತನಕ ಗೊತ್ತಾಗ್ತಿರಲ್ಲ ಎದುರುಗಡೆ ವ್ಯಕ್ತಿ ಹಿಂಗೆ ಯಾಕೆ ಮಾತಾಡ್ತಿದ್ದಾನಪ್ಪ ಅಂತ. ಆ ಜಪ ತಪ ಸಾಧನೆ ಏತಕ್ಕಾಗಿ ಮಾಡ್ತಿದ್ದೀನಿ ಅದನ್ನು ತಿಳಿಸ್ಕೊಟ್ರು ಅವರು. ಇದರಿಂದ ಏನು ಉಪಯೋಗ ಆಗಬೇಕು ನೀನು ಜಪ ತಪ ಸಾಧನೆಯಿಂದ? ನಿನ್ನ ಮನಸ್ಸು ಶಾಂತ ಆಗಲಿಲ್ಲ ಅಂದರೆ ಉಪಯೋಗ ಏನು ಇಷ್ಟೊಂದೆಲ್ಲ ನೀ ಮಾಡಿ? ಅದನ್ನು ಹೆಂಗೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಇದನ್ನು ಎಷ್ಟೆಷ್ಟು ಮಾಡಬೇಕು, ಎಷ್ಟೆಷ್ಟು ಕಡಿಮೆ ಮಾಡ್ತಾ ಬರ್ಕೋಬೇಕು, ಎಷ್ಟೆಷ್ಟು ಹೆಚ್ಚಿಗೆ ಮಾಡ್ಕೋತಾ ಹೋಗಬೇಕು, ಎಲ್ಲವೂ ಸಣ್ಣ ಮಗು ಥರ ಟೀಚರ್ ಹೆಂಗೆ ಪಾಠ ಲೌಕಿಕದಲ್ಲಿ ಹೇಳ್ತಾರೋ ಸದ್ಗುರುನಾಥ ಇಲ್ಲಿ ಪರಮಾರ್ಥದಲ್ಲಿ ಹೇಳ್ಕೊಡ್ತಾನೆ ನಮಗೆ. ಹಾಗಾಗಿ 24 ತಾಸು ಹೇಳ್ಕೊಟ್ಟಿದ್ದಾನೆ ಪಾಠ, 24/7. ಈ ತಿಂಗಳು ನನ್ನ ಫೇವ್ರೆಟ್ ಅಂತ ಯಾಕೆಂದರೆ ಪ್ರತಿ ಕ್ಷಣವೂ ನನ್ನ ಗುರುನಾಥನ ಬಗ್ಗೆ ಹೇಳೋಕ್ಕೆ ನನಗೆ ಭಾಳ ಕೌತುಕ. ಅಲ್ಲ, ನಾನು ಹೇಳಲಿಲ್ಲ ಅಂದರೆ ಯಾರು ಹೇಳ್ತಾರೆ ಅದನ್ನು? 24/7 ಪಾಠ, ರಾತ್ರಿ 10:30 ಇಂದ 12 ಗಂಟೆ ತನಕ, 12:30 ತನಕ ಪಾಠಗಳನ್ನು ಹೇಳ್ಕೊಟ್ಟಿದ್ದಾನೆ. ಅಷ್ಟು ಗೂಢವಾದ ಸಬ್ಜೆಕ್ಟ್ಸ್ನ ತೊಗೊಂಡು ಹೇಳ್ಕೊಟ್ಟಿದ್ದಾನೆ ನನಗೆ. ಅದನ್ನು ಹೇಳಿದ್ಮೇಲೆ ಹೇಳಬಾರ್ದು ಅವನ ಬಗ್ಗೆ ಹೇಳ್ತಾ ದೀಪ ಅವ್ರು ಬರೀ ಅವ್ರ ಗುರುಗಳ ಬಗ್ಗೆ ಮಾತಾಡಲಿಲ್ಲ ಅಂದರೆ ಯಾರ ಬಗ್ಗೆ ಮಾತಾಡಬೇಕು? ಯಾರು ಏನು ಹೇಳ್ಕೊಟ್ಟಿದ್ದಾನೋ ಅವನನ್ನು ಕೊಂಡಾಡಲಿಲ್ಲ ಅಂದರೆ ಯಾರನ್ನು ಕೊಂಡಾಡಬೇಕು? ಯಾರಿಗೆ ಭಗವತ್ ಪ್ರಾಪ್ತಿಯ ತಳಮಳವು ಹತ್ತಿರುತ್ತದೆಯೋ ಅವರಿಗೆ ಶಿಷ್ಯರನ್ನು ಬೇಕು. ಈಗ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋಣ. ನಮಗೆ ಭಗವತ್ ಪ್ರಾಪ್ತಿ ಆಗಬೇಕು ಅಂತ ತಳಮಳ ಹತ್ತಿದೆಯಾ ಅಂದರೆ ನಾವು ಶಿಷ್ಯರಾಗಲಿಕ್ಕೆ ಯೋಗ್ಯರಾಗುತ್ತೇವೆ. ಯಾರು ಗುರು ಆಜ್ಞೆಯನ್ನು ಮೀರುವುದಿಲ್ಲವೋ ಹಾಗೂ ಗುರುಗಳೇ ಭಗವತ್ ಪ್ರಾಪ್ತಿಯ ಸಾಧನೆಯೆಂದು, ಗುರುಗಳೇ ಸಾಧನೆ. ಹಾಗಾಗಿ ಇನ್ನೇನು ಮಾಡೋಂಗಿರೋದಿಲ್ಲ ಒಮ್ಮೆ ಗುರು ಸಿಕ್ಕದ ಮೇಲೆ. ಸಹಜ ಸಾಧನ ಗುರು ಕೃಪಾ ಜಾಣ. ಏನಪ್ಪ ಹೇಳ್ತಾರೆ? ಗುರು ಸೇವೆ ವೀಣೆ ಜಾವುನೇ ದೀಕ್ಷಣು ಅಂದರೆ ಏನು? ಅವನ ಪದದ ಸೇವೆ ಮಾಡಬೇಕು, ಅವನ ಶಬ್ದದ ಸೇವೆಯನ್ನು ಮಾಡಬೇಕು. ಒಂದು ಕ್ಷಣವೂ ಅವನ ಪದ ಇಲ್ಲಿ ಹೊಳಿತಾ ಇರಬೇಕು, ಅವನ ಪದ ಗುಂಜಾಯಿಸ್ತಾ ಇರಬೇಕು, ಅವನ ಪದ ಪದೇ ಪದೇ ಬಾಯಲ್ಲಿ ಬರ್ತಿರಬೇಕು. ದಟ್ ಈಸ್ ದ ಗುರು ಸೇವಾ. ಅಲ್ಟಿಮೇಟ್ ಗುರು ಸೇವಾ ಇಸ್ ದಟ್. ಮೀರಾಬಾಯಿಗೆ ವಿಷ ಕೊಡ್ತಾರೆ, ಮೀರಾಬಾಯಿ ಅಂತಾರೆ ಗುರುದೇವ್ ಅಂತ ಹೇಳ್ತಾಳೆ. ಮೀರಾಬಾಯಿ ಯಾರನ್ನು ಗುರು ಮಾಡ್ಕೊಂಡಿದ್ದು? ಚಮ್ಮಾರನ್ನ, ಕಾಬ್ಲರ್ನ, ರವಿದಾಸ್, ಸಂತ್ ರವಿದಾಸ್, ರೈದಾಸ್, ರೋಹಿದಾಸ್ ಅನ್ನೋಣ, ಅವರನ್ನು ಮಾಡ್ಕೊಂಡಿರ್ತಾಳೆ ಗುರು. ಅವಳಿಗೆ ವಿಷಪಾನ ಕೊಟ್ಟಿರ್ತಾರೆ ಅವ್ರ ಮನೆ ಮಂದಿಯವರೇ. ಆವಾಗ ಹೇಳ್ತಾಳೆ, ಗುರುದೇವ್
ಮೇ ಯೇ ಆಪ್ಕೆ ಸಾಕ್ಷಿ ಭಾವ ಸೆ ಆಪ್ಕೋ ಯಾದ್ ಕರ್ಕೆ ಲೇ ರಹಿ ಹೂँ ಅಂತ ಹೇಳ್ತಾಳೆ, ಕುಡಿತಾಳೆ. ಆ ವಿಷಪ್ರಾಶನ ಆಗಿದ್ದನ್ನು ಅಮೃತ ಹೆಂಗಾಗತ್ತೆ? ಯಾರ ಹೆಸರು ತೊಗೊಂಡಿರ್ತಾರೋ ಅವ್ರು ಅದನ್ನು ಸ್ವೀಕಾರ ಮಾಡಿರ್ತಾರೆ. ಗುರುದೇವ್ ಮೇ ಪೀ ರಹಿ ಹೂँ ಅಂತ ಗುರುದೇವ್ ತೊಗೊಂಡಿರ್ತಾರೆ ಅದನ್ನು, ಗುರುದೇವ್ ಅದನ್ನು ಸಹಿಸ್ಕೊಳ್ತಾರೆ, ಗುರುದೇವ್ ಅದನ್ನು ಜೀರ್ಣ ಮಾಡ್ಕೊಳ್ತಾರೆ. ಸಮರ್ಥ ವೀಣಾ ಸ್ವಾಮಿ ಕಥೆನಲ್ಲೂ ಹೀಗೆ ಆಗಿರುತ್ತೆ. ಅವ್ರಿಗೆ ಅವ್ರ ಅಪ್ಪ ಅಮ್ಮನೇ, ವೀಣಾ ಸ್ವಾಮಿ ಅಪ್ಪ ಅಮ್ಮನೇ ವಿಷ ಕೊಟ್ಟಿರ್ತಾರೆ. ಯಾಕಂದರೆ ಸಮಾಜದಲ್ಲಿ ಇದೆಲ್ಲ ಇದು ವಿರುದ್ಧವಾಗಿ ಬಾಲ್ ವಿಧವಾ ಇದ್ದಾಳೆ, ಹಾಗೆ ಹಿಂಗೆ ಅದು ಇದು ಸಮಥಿಂಗ್ ಅದಕ್ಕೆಲ್ಲ ದೊಡ್ಡ ಕತೆ ಇದೆ. ಅದು ಅವಾಗ ಏನು ಮಾಡಿರ್ತಾರೆ ಅವರು, ಅಪ್ಪ ಅಮ್ಮನೇ ವಿಷ ಕೊಟ್ಟಿರ್ತಾರೆ. ಅದನ್ನು ತಂದು ಬಂದು ತಡೆ ಹಿಡಿದು ಯಾರನ್ನು ತೊಗೊಂಡಿರ್ತಾರೆ? ಸಮರ್ಥ ರಾಮದಾಸ್ ತೊಗೊಂಡಿರ್ತಾರೆ. ಅವತ್ತಿನಿಂದ ಅವ್ರು ಕರ್ಕೊಂಡು ಹೋಗ್ತಾರೆ ಅವಳನ್ನು. ಗುರುನ ಬಿಟ್ಟು ಇನ್ನೊಂದು ವಿಷಯ ಇರಲಿಲ್ಲ ಅವರಿಗೆ. ಅವರು ಗುರುಗಳು ಬಂದು ಹೇಳ್ತಾರೆ, ನಿಮ್ಮ ಮಗಳು ಯಾರಿಗೆ ನೀವು ವಿಷ ಕೊಟ್ಟಿದ್ರೋ ಅವಳು ಆವಾಗಲೇ ಸತ್ತೋಗ್ಬಿಟ್ಲು. ಈಗ ಯಾರು ಬದುಕಿದಾಳೋ ಪುನಃ ನನ್ನ ಶಕ್ತಿ ಹಾಕಿ ಯಾರನ್ನು ಎಚ್ಚರಗೊಳಿಸಿದ್ದೀನಿ, ಅವಳು ನಿಮ್ಮ ಮಗಳು ಅಲ್ಲ. ಇವತ್ತಿನಿಂದ ನನ್ನ ಮಾನಸ ಪುತ್ರಿ ಸಮರ್ಥ ಶಿಷ್ಯ ವೀಣಾ ಸ್ವಾಮಿ ಆಹೇತಿ ಅಂತ ಹೇಳ್ತಾರೆ. ಚಲ್ ವೀಣಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ವೀಣಾ ಸ್ವಾಮಿ ಅವ್ರಿಗೆ ಆ ಮೋಕ್ಷವನ್ನು ಪ್ರದಾನವನ್ನು ಮಾಡ್ತಾರೆ ಗುರುಗಳು. ಹಾಗೆ ನಮ್ಮ ಮುತ್ತಜ್ಜಿಯೂ ಕೂಡ ವೀಣಾಸ್ವಾಮಿ ಅಂತ ಸ್ಟೋರಿ ನಮ್ಮ ಮುತ್ತಜ್ಜಿ ಜಾನಕಮ್ಮ ಅವ್ರದ್ದು. ಅವ್ರು 2 ವರ್ಷದ ಕೂಸನ್ನು ಯಾಕೆ ಪದೇ ಪದೇ ಹೇಳ್ತೀನಪ್ಪ ಅಂದರೆ ಇದನ್ನೆಲ್ಲ ಹೇಳಿದಾಗ ಅವ್ರು ಮೋಟಿವೇಟ್ ಮಾಡ್ತಾರೆ ಒಳಗಿಂದ ನಮಗೆ. 2 ವರ್ಷದ ಕೂಸನ್ನು ಬಿಟ್ಟು ಶಂಕರ್ಲಿಂಗ ಭಗವಾನ್ರ ಹತ್ರ ಹೋಗಿ ಕಡೆ ತನಕ ಇದ್ದು ಸೇವೆ ಮಾಡಿ ಶಂಕರ್ಲಿಂಗ ಭಗವಾನ್ರು ಅಪ್ಪ ಅವ್ರ ದೇಹ ಬಿಟ್ಟ ಮೇಲೂ ಕೂಡ ಅವರಿದ್ದು ಅದನ್ನೆಲ್ಲ ನೋಡ್ಕೊಂಡ್ರು ಅವರು. ಅಂದರೆ ಏನಪ್ಪ, ಆ ಒಂದು ಛಲ, ಭಗವಂತನ ಪ್ರಾಪ್ತಿ ನನಗೆ ಬೇಕೇ ಬೇಕು ಅನ್ನೋದು ಛಲವನ್ನು ಇಟ್ಕೊಂಡಾಗ ಗುರುಗಳು ಏಕೆ ಬೇಕು ಅಂದರೆ ಇದೆಲ್ಲ ಉತ್ತರದಲ್ಲಿ ನಮಗೆ ಸಿಗುತ್ತೆ, ಯಾಕೆ ಗುರು ಬೇಕಪ್ಪ ಅಂತ. ಹಾಗಾಗಿ ನನ್ನ ಆ್ಯನಿವರ್ಸರಿ ಸೆಲಿಬ್ರೇಷನ್ ಏನಪ್ಪ ಅಂದರೆ, ನನಗೆ ಮಹಾರಾಜರು ತಗೊಂಡು ಹೋಗಿ ಎಲ್ಲಿ ಗುರು ಪರಂಪರೆಯ ಮನೆಯಲ್ಲಿ ಸೇರಿಸಿ ನಾನು ಉದ್ಧಾರ ಮಾಡಲಿಕ್ಕೆ ಆ ಮನೆಯಲ್ಲಿ ಸೊಸೆಯಾಗಿ ಸ್ವೀಕಾರ ಮಾಡಿದ್ರಪ್ಪ. ಆ ಪ್ರತಿ ಆ್ಯನಿವರ್ಸರಿಯೂ ನಾನು ಭಗವಂತನಿಗೆ, ಅಪ್ಪ ಅವರಿಗೆ, ಮಹಾರಾಜರಿಗೆ, ಎಲ್ಲ ಸಮಸ್ತ ಯೂನಿವರ್ಸ್ನಲ್ಲಿರುವ ಬ್ರಹ್ಮಾಂಡದ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಯಾಕಪ್ಪ ಅಂದರೆ ನನ್ನನ್ನು ಇಲ್ಲಿ ಉದ್ಧಾರ ಮಾಡಬೇಕಾಗತ್ತೆ ನೀವು ತಂದು, ನನ್ನ ಜೀವನದ ಕ್ರಮ ಬದಲಾಯಿಸಬೇಕಾಗಿತ್ತು, ನನ್ನ ಜೀವನದ ಉದ್ದೇಶ ತಿಳಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ನನಗೆ ಗುರು ಪರಂಪರೆಯಲ್ಲೇ ಹುಟ್ಟು ಬೆಳೆದಿರುವಂಥ ಮನುಷ್ಯನ ಜೊತೆಗೆ ನನ್ನ ಮದುವೆ ಮಾಡಿ ನನ್ನ ಉದ್ದೇಶ, ನನ್ನ ಗೋಲ್, ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂದರೆ ಅವ್ರ ಜೊತೆಗೆ ಸೇರಿಸಬೇಕಾಗಿತ್ತು. ಸೊ ದಟ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ಆಫ್ ಮೈ ಲೈಫ್ ಇಸ್ ದಟ್ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲಿಬ್ರೇಟ್ ಮಾಡೋದು ಉದ್ದೇಶ ಏನು? ಅವತ್ತೇನೇ ದಿವಸ, ಆ ದಿವಸನ ನಾನು ಸೆಲಿಬ್ರೇಟ್ ಏನು ಮಾಡ್ತೀನಿ ಅಂದರೆ ಕೇಕ್ ಕಟಿಂಗ್ ಅಲ್ಲ. ಅದು ನನ್ನ ಜೀವನದಲ್ಲಿ ತಿರುವು ತರುವ ಜೀವನದಲ್ಲೇ ಪುಟ ಅದೊಂದು ಏನು ನನ್ನನ್ನು ಬದಲಾಯಿಸಲಿಕ್ಕೆ ಅವನು ಅಲ್ಲಿ ನನ್ನನ್ನು ಸೇರಿಸ್ದ. ಗುರುಗಳ ಹತ್ರ ಒಮ್ಮೆ ಪಾದ ಇಟ್ಟ ಮೇಲೆ ಮುಗಿದೋಯಿತು. ಅವ್ರು ಸಾಧನೆ ಮಾಡಬೇಡ ಅಂದರೆ ಮಾಡಬೇಡ ಅಷ್ಟೇ. ಅವ್ರ ಶಕ್ತಿ ಹಾಕಿರ್ತಾರೆ, ಶಿಷ್ಯನ ನೋಡ್ಕೋತಾರೆ. ಗುರುಗಳೇ ಏನು ಎಲ್ಲೋದಪ್ಪ ಅದು ಭಗವತ್ ಪ್ರಾಪ್ತಿಯ ಸಾಧನೆ ಎಂದು ತಿಳಿಯುತ್ತಾನೆ, ಅವನೇ ಸತಶಿಷ್ಯನು. ಗುರು ಹೊರತಾಗಿ ಬೇರೆ ಏನೂ ಇಲ್ಲ. ತೂಚಿ ಮಾಜಿ ಸರ್ವ ದೇವ ಎಲ್ಲ ದೇವಿ ದೇವತಾನೂ ನನ್ನ ಸದ್ಗುರುನಾಥನೇ, ರಾಮನೂ ನನ್ನ ಸದ್ಗುರುನಾಥನೇ, ಕೃಷ್ಣನೂ ನನ್ನ ಸದ್ಗುರುನಾಥನೇ, ಶಾಕ್ತ ಸಂಪ್ರದಾಯದ ತಾಯಿನೂ ನನ್ನ ಸದ್ಗುರುನಾಥನೇ, ಎಲ್ಲವೂ ರಾಯರು ನನ್ನ ಸದ್ಗುರುನಾಥನೇ. ಕೃಷ್ಣ, ಚಿದಂಬರ, ರಾಮ, ಯು ನೇಮ್ ಇಟ್ ಆ್ಯಂಡ್ ಆಲ್ ಈಸ್ ಮೈ ಸದ್ಗುರು ಓನ್ಲಿ. ಎವ್ರಿಥಿಂಗ್ ಈಸ್ ಮೈ ಸದ್ಗುರು ಮಹಾರಾಜ್. ಅದು ಅವನೇ ಸತಶಿಷ್ಯನು. ಹೀಗೆ ನಿಮ್ಮ ಜೀವನದಲ್ಲೂ ಕೂಡ ಘಟನೆಗಳಾಗಿದ್ದಾವೆ. ಆ ಘಟನೆ ಮೇಲೆ ಒಂದು ಸತಿ ವಾಪಸ್ ತಿರುಗಿ ನೋಡಿ, ಯಾವ ಘಟನೆಯಲ್ಲಿ ನಿಮ್ಮ ಜೀವನ ಬದಲಾಗಿತ್ತು, ನಿಮ್ಮ ಗುರುಗಳನ್ನು ಮಾಡ್ಕೊಂಡಿದ್ದೀರಾ ಅಥವಾ ಮಾಡ್ಕೊಂಡಿದ್ರೆ ಅವರ ಪಾದವನ್ನು ಖಂಡಿತವಾಗಲೂ ಗಟ್ಟಿಯಾಗಿ ಬಿಡಲೇಬೇಡ್ರಿ. ಯಾಕೆಂದರೆ ಅವನೇ ನಮಗೆ ಕರ್ಕೊಂಡು ಹೋಗೋನು, ಇನ್ಯಾರೂ ಬರೋದಿಲ್ಲ. ಗುರುಗಳಿಗಿಂತ ಶ್ರೇಷ್ಠವಾದ ದೇವರು, ಧರ್ಮ ಇಲ್ಲವೆಂದು ತಿಳಿಯಬೇಕು. कुछ नहीं है, कोई साधन नहीं है, कोई जप तप नहीं करना है. गुरु के पास एक बार सर रख दिया तो ख़त्म हो गया, वो सब कुछ संभाल ले. लेकिन सर रखना चाहिए पूरी तरह से, आधा अधूरा सर नहीं रखना चाहिए. और ದೇವ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ ತಿಳಿಯಬೇಕು. ಕೆಲವು ಕರ್ನಾಟಕಿ ಜನರು ಮಹಾರಾಷ್ಟ್ರಕ್ಕೆ ಬಂದರು. ಅವರಿಗೆ ಮರಾಠಿ ಬರುತ್ತಾ ಇರಲಿಲ್ಲ. ಅವರು ಒಬ್ಬ ದ್ವಿಭಾಷಿಯನ್ನು ಕರೆದುಕೊಂಡು ಅನೇಕ ಸ್ಥಳಗಳನ್ನು ತಿರುಗಿದರು. ಅವರೆಲ್ಲರ ಚಿಂತೆ ಹಾಗೂ ಜವಾಬ್ದಾರಿಗಳು ಆ ದ್ವಿಭಾಷಿಯ ಮೇಲೆ ಬಿದ್ದಿದ್ದು. ದ್ವಿಭಾಷಿ ಅಂದರೆ ಗೈಡ್. ಅದರಂತೆ ನಾವು ಕೂಡ ದ್ವಿಭಾಷಿ ಅಂದರೆ ಸದ್ಗುರುಗಳ ಸಹವಾಸ ಮಾಡಬೇಕು. ಅವರು ಹೇಳಿದಲ್ಲಿ ಹೋಗಬೇಕು, ಅವರು ಹೇಳಿದ್ದನ್ನು ಮಾಡಬೇಕು. ಅಂದರೆ ಭಗವಂತನ ಪ್ರಾಪ್ತಿ ಆಗಿಯೇ ತಿರುಗುತ್ತದೆ. ಕೋಟ್ ಆ್ಯಂಡ್ ಕೋಟ್, ಆಗೇ ಆಗುತ್ತದೆ, ಶತಸಿದ್ಧ.
ಹೆಂಗಾಗತ್ರಿ ಅನ್ನೋ ಪ್ರಶ್ನೆನೇ ಬರಬಾರ್ದು ಇಲ್ಲಿ. ಹೆಂಗಾಗತ್ರಿ, ಮಹಾರಾಜರು ಹೇಳ್ಬಿಟ್ಟಿದ್ದಾರೆ, ಹಿಂಗೆ ಇದು ಮಾಡಿದ್ರೆ ದ್ವಿಭಾಷೆಯನ್ನು ಹಿಡ್ಕೊಳ್ರಿ, ಸದ್ಗುರುಗಳನ್ನು ಹಿಡ್ಕೊಳ್ರಿ, ಏನು ಹೇಳ್ತಾನೆ ಅದನ್ನು ಮಾಡಿ, ಹೋಗಬೇಡಿ ಅಂದರೆ ಹೋಗಬೇಡ್ರಿ, ಕೂಡ್ರಿ ಅಂದರೆ ಕೂಡ್ರಿ, ಇದನ್ನು ಮಾಡಿ ಅಂದರೆ ಅದನ್ನು ಮಾಡಿ, ಅಷ್ಟನ್ನೇ ಮಾಡ್ಕೊತ ಹೋಗ್ರಿ, ಅವನು ಭಗವಂತನ ಪ್ರಾಪ್ತಿ ಆಗೇ ಆಗುತ್ತದೆ, 100% ಗ್ಯಾರಂಟೀಡ್. ಶಾಸ್ತ್ರ ಹಾಗೂ ವೇದಗಳು ಅನಂತವಾಗಿರುತ್ತವೆ, ಅವುಗಳನ್ನು ಕಲಿಯಲು ನಮಗೆ ಸಮಯ ಎಲ್ಲಿ ಇರುತ್ತದೆ? ಸದ್ಗುರುಗಳೇ ಬೆಣ್ಣೆಯಂತೆ ಸರ್ವ ಸಾಧನೆಗಳ ಸಾರವಾದ ನಾಮವನ್ನು ಹೇಳಿರುತ್ತಾರೆ, ನಾವು ಅದನ್ನು ಮಾಡಬೇಕು. ಈಸಿಯೆಸ್ಟ್ ಮೆಥಡ್ ಈಸ್ ಭಗವಂತನ ನಾಮ. ಅಂದರೆ ಭಗವತ್ ಪ್ರಾಪ್ತಿಯು ಬಂದೇ ಬರುತ್ತದೆ. ಪೇಟೆಯಲ್ಲಿ ಹೋದ ಮೇಲೆ ನಮಗೆ ಅನುಕೂಲವಾದ ಹಾಗೂ ಯೋಗ್ಯವಾದ ದರದ ವಸ್ತುವನ್ನೇ ಖರೀದಿಸುತ್ತೇವೆ. ಅದರಂತೆ ಪರಮಾರ್ಥದ ಅನೇಕ ಸಾಧನೆಗಳಲ್ಲಿ ನಮಗೆ ಅನುಕೂಲ ಹಾಗೂ ಯೋಗ್ಯವಾದ ನಾಮಸ್ಮರಣೆಯೇ ಉತ್ತಮ ಸಾಧನೆ ಆಗಿರುತ್ತದೆ. ಒಂದು ವಸ್ತುನ ತಗೊಳ್ಳಿಕ್ಕೆ ಮಾರ್ಕೆಟಲ್ಲಿ 10 ಅಂಗಡಿ ಸುತ್ತ ಹೊಡಿತೀವಿ ನಾವು. ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಬಾರ್ಗೇನ್ ಮಾಡ್ತೀವಿ, ಯಾವ ವಸ್ತು ಕ್ವಾಲಿಟಿ ಚೆನ್ನಾಗಿದೆ ಅದೇ ವಸ್ತುನ 10 ಅಂಗಡಿದಲ್ಲಿ ತಿರುಗಿ ನೋಡಿ ಮಾಡಿ ದೆನ್ ವಿ ಬ್ರಿಂಗ್ ಫ್ರಮ್ ಒನ್ ಶಾಪ್. ಅದೇ ರೀತಿಯಲ್ಲಿ ಎಲ್ಲ ಸಾಧನೆಗಳು, ಕೆಲವು ಸಾಧನೆಗಳಲ್ಲಿ ಶರೀರ ನಮಗೆ ವ್ರತ ವೈಕಲ್ಪ ಮಾಡಿದ್ರೆ ಶರೀರ ನಮಗೆ ಸಾಥ್ ಕೊಡೋದಿಲ್ಲ ಅಕಾರ್ಡಿಂಗ್ ಟು ದ ಏಜ್. ದೆನ್ ಜಪ ತಪ ಅನುಷ್ಠಾನ ಮಾಡೋಕ್ಕೆ ವಿಶಿಷ್ಟವಾಗಿ ಅದೇ ಜಾಗದಲ್ಲಿ ಮಾಡಬೇಕು, ಅದೇ ಟೈಮ್ನಲ್ಲಿ ಮಾಡಬೇಕು, ಅದು ಕೊಡೋದಿಲ್ಲ. ಬಟ್ ಎಲ್ಲ ಸಾಧನೆಯ ಸಾರ ಯಾವುದಿದೆಯಪ್ಪ? ನಾಮಸ್ಮರಣೆ. ಪೋರ್ಟೇಬಲ್, ಯು ಕ್ಯಾನ್ ಗೋ ಎನಿ ಟೈಮ್, ಎನಿವೇರ್, ಎನಿ ಅವಸ್ಥೆಯಲ್ಲಿ. ನಾವು ಮಲ್ಕೊಂಡಿದ್ರೂ ಮಾಡ್ಬೋದು, ಕೂತಾಗೂ ಮಾಡ್ಬೋದು. ಬೆಳಗ್ಗೆ ಹಾಸಿಗೆ ಮೇಲೆ ಎದ್ದು ಕೂಡಲೇ ಅಪ್ಪ ಪಾಂಡುರಂಗ ಪರಮಾತ್ಮ ಶ್ರೀಕೃಷ್ಣ ಅಂತ ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ಬೋದು, ಬರೀ ಬಾಯಲ್ಲಿ ನಾಮಸ್ಮರಣೆ ಮಾಡ್ಬೋದು. ಸೊ ಎನಿವೇರ್ ಯು ಕ್ಯಾನ್ ಡೂ ಇಟ್, ಎನಿ ಟೈಮ್ ಯು ಕ್ಯಾನ್ ಡೂ ಇಟ್. ಮದುವೆಲ್ಲದಲ್ಲೂ ಹೋದಾಗ ಎಲ್ಲರೂ ಅವ್ರವ್ರು ಮಾತಾಡ್ಕೋತಿರ್ತಾರೆ, ನಾವು ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ನಾಮಸ್ಮರಣೆ ಮಾಡ್ಬೋದಲ್ವ. ಕಾರಲ್ಲಿ ಮಾಡ್ಬೋದು, ಟ್ರೈನಲ್ಲಿ ಮಾಡ್ಬೋದು, ಬಸ್ಸಲ್ಲಿ ಮಾಡ್ಬೋದು, ಫ್ಲೈಟಲ್ಲಿ ಮಾಡ್ಬೋದು. ನಾವು ಅದನ್ನೇ ಮಾಡಬೇಕು ಹಾಗೂ ಆನಂದದಲ್ಲಿ ಇರಬೇಕು. ಈ ನಾಮ ತಗೊಳ್ಳೋದು ಏನಪ್ಪ ಪ್ರಯೋಜನ? ಆನಂದದಲ್ಲಿ ಇರ್ಲಿಕ್ಕೆ ನಾಮಸ್ಮರಣೆ ಮಾಡ್ತಿದ್ದೀವಿ ನಾವು. ವಿ ಆರ್ ಡೂಯಿಂಗ್ ಆಲ್ ದ ನಾಮಸ್ಮರಣೆ ಮಾಡ್ತಿರೋದು ಯಾತಕ್ಕಪ್ಪ? ಯಾವುದಾದ್ರು ಒಂದು ಸಂಕಲ್ಪ ನಮಗೆ ಹಚ್ತಾರೆ ಗುರುಗಳು, ಹಿರಿಯರು, ಸಿದ್ಧರು, ಸತ್ಪುರುಷರೇ, ಇಷ್ಟು ಬಾರಿ ಜಪ ಮಾಡಿರಿ, ಇಷ್ಟು ಲಕ್ಷ ಮಾಡಿರಿ, ಇಷ್ಟು ಕೋಟಿ ಮಾಡಿರಿ. ಯಾಕೆ? ಆ ಆನಂದ ನಿಮಗೆ ಪ್ರಾಪ್ತಿ ಆಗಲ್ಲಪ್ಪ. ಆನಂದ ಸೀದಾ ಅಂತ ಹೇಳಿದ್ರೆ ನಾವು ತಿನ್ಲಿಕ್ಕೆ ಬರೋದಿಲ್ಲ. ಸೀದಾ ಆನಂದದಲ್ಲಿರಪ್ಪ ಅಂದರೆ ಕೇಳೋದಿಲ್ಲ ನಾವು ಮಾತು. ಮನಸ್ಸು, ನಾವು ಅಂದರೆ ಮನಸ್ಸು. ಅದಕ್ಕೆ ಹಿಂಗೆ ತಿರುಗಿ ಹಿಂಗೆ ಜಪ ಮಾಡ್ರಪ್ಪ. ಜಪ ಮಾಡ್ತಾ ಮಾಡ್ತಾ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ, ಸಿಚುವೇಶನ್ನ ಫೇಸ್ ಮಾಡೋ ಧೈರ್ಯ ಬರುತ್ತೆ. ಗುರುಗಳು ಹೇಳ್ತಿದ್ದಾರೆ, ನೋಡ್ಕೋತಾರೆ, ನೋಡ್ಕೋತಾರಪ್ಪ. ಮಾಡ್ತಾ ಮಾಡ್ತಾ ಕ್ರಮೇಣ ಲಕ್ಷ, 2 ಲಕ್ಷ, 10 ಲಕ್ಷ, 50 ಲಕ್ಷ, 1 ಲಕ್ಷ, ಕೋಟಿ ಅಂತ ಮಾಡ್ತಾ 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 ಮನಸ್ಸು ಕ್ರಮೇಣ ಒಳಗೆ ಹೋಗ್ತಾ ಬ್ಯಾಕ್ ಟು ದ ಸೋರ್ಸ್ ಹೋಗುವ ಪ್ರಯತ್ನ ಮಾಡ್ತಾ ತೊಡಗಿತೆಂದರೆ ಏನಾಗುತ್ತವಾಗ? ಓ ಹೌದಾ, ಈ ಸಿಚುವೇಶನ್ ಇದೆಯಾ, ಇರಲಿ ಬಿಡಿ, ಹಿಂಗಾಗತ್ತಾ, ಹೋಗಲಿ ಬಿಡಿ ಅನ್ನೋದು ಅಭ್ಯಾಸ ಆಗ್ತಾ ಹೋಗುತ್ತೆ. ಆಗ ಪರಿಸ್ಥಿತಿಯನ್ನು ಅವಲೋಕನ ಮಾಡೋ ಶಕ್ತಿ ಗುರುನಾಥ ಕೊಡ್ತಾನೆ. ಅದನ್ನು ಸಮಂಜಸವಾಗಿ ಸಾಲ್ವ್ ಮಾಡೋ ವಿವೇಕ ಕೊಡ್ತಾನೆ. ಆಮೇಲೆ ಮನಸ್ಸನ್ನು ಸಂಯಮನ ಹಿಂಗೆ ಡಾವಾಡೋಲ್ ಆಗ್ದಲೇ ಅದನ್ನು ಹಿಡ್ಕೊಂಡು ಕಂಟ್ರೋಲ್ನಲ್ಲೂ ಅವನೇ ಗುರುನಾಥನೇ ಇಟ್ಕೋತಾನೆ. ಇಂದಿನ ಬೋಧವಚನ ಭಗವಂತನ ವಿಷಯದಲ್ಲಿ ಜಿಜ್ಞಾಸೆ ಉಂಟಾಗುವುದು ನಿಜವಾಗಿಯೂ ಭಾಗ್ಯದ ವಿಷಯವಾಗಿರುತ್ತದೆ. ಇಂಥ ಜಿಜ್ಞಾಸು ಶಿಷ್ಯನು ಭೇಟಿಯಾದರೆ ಸಂತರಿಗೆ ಸಾರ್ಥಕವೆನಿಸುತ್ತದೆ. ಸಂತರಿಗೆ ಆವಾಗ ಆನಂದ ಆಗುತ್ತೆ. ಓ ಜಿಜ್ಞಾಸು ಯಾರೋ ಸಿಕ್ಕಂದಲ್ಪ, ಕ್ಯೂರಿಯಸ್ ಇದ್ದಾನೆ ಇವನು, ತಿಳ್ಕೊಳ್ಳಿಕ್ಕೆ ತಳಮಳ ಉಂಟು ಇವನಿಗೆ, ಟು ನೋ ಹೂ ಹಿ ಈಸ್, ವಾಟ್ ಈಸ್ ಹ್ಯಾಪನಿಂಗ್, ಇದ್ಯಾಕೆ ಹಿಂಗಾಗಿದೆ, ಇದೆಲ್ಲ ಇದರಲ್ಲಿ ಏನು ಹೇಳ್ತಾರೆ, ಇದು ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ. ತಳಮಳ ಉಂಟಾದರೆ ದೇ ಆರ್ ಫೀಲ್ ಹ್ಯಾಪಿ ಟು, ಅವ್ರು ಇನ್ನೂ ಹೇಳ್ಕೊಡ್ತಾರೆ. ಓ ಯಾರೋ ಸಿಕ್ಕದ್ನಲ್ಲಪ್ಪ, ನಂದೆಲ್ಲ ಖಾಲಿ ಮಾಡಲಿಕ್ಕೆ ಯಾರೋ ಸಿಕ್ಕದ್ನಲ್ಲಪ್ಪ ಅಂತ. ಅದಕ್ಕೆ ನೀವು ಜಿಜ್ಞಾಸು ಆಗೋಣ, ಪ್ರಶ್ನೆಗಳನ್ನು ಕೇಳೋಣ, ಪ್ರೊಫೌಂಡ್ ಪ್ರಶ್ನೆಗಳನ್ನು ಕೇಳೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಡೆಗೆ ಜಾನಕಿ ಜೀವನ ಸ್ಮರಣ ಹೇಳೋಕ್ಕಿಂತ ಮುಂಚೆ 2 ಲೈನು. ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರ ಮುಕ್ತಿ ಸುಖವದು ದೊರೆಯಲಿಲ್ಲ, ಪಾಪಿ ಹರಿಯನಲ್ಲ. ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ. ನೀವು ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಯತ್ನ ಮಾಡೋಣ. ಇದೇ ಜನ್ಮದಲ್ಲಿ ಆ ಗುರುಪಾದದಲ್ಲಿ ನಮ್ಮ ಮನಸ್ಸು ಬೆರೀಲಿ, ಒಂದಾಗಲಿ. ನೀವು ಆ ಗುರುಗಳ ಪಾದಗಳನ್ನು, ನಿಮ್ಮ ಗುರುಗಳ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದನ್ನು ಎಂದಿಗೂ ಯಾರ ಸಲುವಾಗೂ ಬಿಡಬೇಡಿ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.